ನಾನು ಅಲ್ಲಿಗೆ ಹೋಗೋದು ನಿಂಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಕ್ಕಂಗೂ ನಾನೇನು ಹೇಳಲಿಲ್ಲ. ಅದಕ್ಕೆ ನೀನೇನಾದರೂ ಹೇಳ್ದ್ಯಾ ಅಂತ ಕೇಳಿದೆ ಅಷ್ಟೆ. ಆದ್ರೆ ನೀನೇ ಚಂದ್ರು ಅಣ್ಣ ಹೆಂಗ್ ಹೇಳಿ ತಡೆಯೋ ಹಾಗಿದ್ರೆ ನಾನು ಅಲ್ಲಿಂದ ಹೊರಡುವಾಗ್ಲೇ ಬೇಡ ಅಂತಿದ್ಯಲ್ವಾ? ನೀನ್ ಯಾಕೆ ಹೇಳ್ತೀಯಾ? ಅಯ್ಯೋ, ಅವರಿಬ್ರು ಅಲ್ಲಿಗೆ ಯಾಕೆ ಬಂದ್ರು ಅಂತ ಗೊತ್ತಾಗ್ದೆ ನಾನು ಹೇಗೇಗೋ ಏನೇನೋ ಯೋಚನೆ ಮಾಡ್ತಿದ್ದೀನಿ ನೋಡವ. ಹೋಗ್ಲಿ ಬಿಡು. ಚಂದ್ರು ಅಣ್ಣಯ್ಯ ಒಬ್ರೇ ಬಂದಿದ್ರು, ವಿವರವಾಗಿ ಅವ್ರ ಹತ್ರ ಮಾತಾಡ್ಬೋದಿತ್ತು. ಆದ್ರೆ ಅವ್ರ ಜೊತೆ ನಂಜಮ್ಮನೂ ಇದ್ರು. ಅವನೇನು ಕೇಳಕ್ಕೆ ಆಗ್ಲಿಲ್ಲ. ನಂಜಮ್ಮ ಅಂತೂ ನನ್ಗೇನು ಮಾತಾಡಕ್ಕೆ ಬಿಡ್ಲಿಲ್ಲ. ನೇಹ, ಓಶಿ ಊಟ ಮಾಡು. ಬೇಡವ, ಯಾಕೋ ನನ್ನ ಮನ್ಸಿಗೆ ಸಮಾಧಾನನೇ ಇಲ್ಲ. ಅವ್ವ, ಸುಮ್ಮ ಬಂದು. ಏನವ್ವ, ಈಡ್ ಜಲ್ದಿ ಕಾಲೇಜ್ ಆಗೋಯ್ತಾ? ಇದ್ಯಾಕೆ ಇವಳು ಹಿಂಗ್ ಸಿಡಿ ಸಿಡಿ ಅಂತ ಅವಳೆ? ಕಾಲೇಜ್ನಾಗ ಏನೋ ಆಗಿರ್ಬೇಕು ಕಣವ. ಇವಳು ಗಲ್ಲಕ್ಕೆ ಕೈ ಕಂಗ್ ಕುತ್ಕೊಂಡ್ರೆ ಇವಳು ಇವನು ಯೋಚನೆ ಮಾಡ್ತಾವಳೆ. ಅವಳು ಸಿಡಿ ಸಿಡಿ ಅಂತ ಇದ್ರೆ ಅವಳಿಗೆ ಇವನಾಗೈತೆ. ಇದೆಲ್ಲ ನಿಂಗೆ ಗೊತ್ತಾಗುತ್ತೆ. ಹೇ ನಡಿ, ಕೆಲಸ ಮಾಡುಮ. ನನ್ನ ಮಗನಿಗೆ 2ನೇ ಮದುವೆ ಮಾಡಿಸ್ತೀನಿ. ಯಾಕೆ ಹಂಗ್ ನೋಡಿಯಾ? ನಿನ್ನ ಮನ್ಸ್ನಾಗ ಏನ್ ಓಡ್ತೈತಿ ಅಂತ ನನಗೂ ಚಂದಾಗ ಗೊತ್ತದೆ. ಏನವ್ವ? ಮದುವೆ ಆಗೋಳು, ನಾನು ಇಲ್ಲೊಬ್ಳು ಕುಂತೀವಿ, ನನಗೆ ಒಂದು ಮದುವೆ ಮಾಡೋಕ್ಕಾಗಿಲ್ಲ. ಈ ಅಮ್ಮನಿಗೆ ಮಗನಿಗೆ 2ನೇ ಮದುವೆ ಮಾಡಕ್ ಹೊಂಟವಳೆ ಅಂತ ಯೋಚನೆ ಮಾಡ್ತಿದ್ದೆ ತಾನೇ? ಅವೋ, ನಾನೇನ್ ಯಾವಾಗ್ಲೂ ಮದ್ವೆ ಅನ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಈಟೋನ್ ಜೋರಾಗಿ ಮಾತಾಡ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕೇಳಿಸ್ಕೊಂಡ್ರೆ ಏನ್ ಮಾಡ್ತೀಯಾ ಅಂತ ಯೋಚನೆ ಮಾಡ್ತಿದ್ದೆ. ಅವ್ನಿಗೆ ಈಟ್ ಬೇಗ ರೂಮಿಂದ ಎದ್ದು ಬರೋಕ್ಕಿಲ್ಲ ಬಿಡು. ನಿಂಗೆಂಗ್ ಗೊತ್ತವ? ನಾನು ಹೂವ ನನಗೆ ಹೋಗೋದಾಗಕ್ಕಿಲ್ವಾ? ನನ್ನ ಮಗ ಹೆಂಗೆ? ಅದು ಅಲ್ಲದೆ ಅವ್ರ ಅತ್ತೆ ಮನೆಗೆ ಹೋಗಿ ಬಂದಾಗಿಂದ ಫುಲ್ ಫೀಲಿಂಗಲ್ಲಿ ಮಲ್ಕೊಂಡಿರ್ತಾನೆ. ಯಾಕೆ ಗೊತ್ತಾ? ಆ ಸುಂದ್ರಿ ಇವನ್ ಮುಂದೆನೆ ಅವ್ರು ಅವನ ಪರವಾಗಿ ಮಾತಾಡಿದ್ಲಲ್ಲ, ಅದು ಇವನ್ ಕೈಯಿಂದ ಸಹಿಸ್ಕೊಳಕ್ ಆಗಿಲ್ಲ. ನಂಗೊಂದ್ ಡೌಟ್ ಕಣವ. ಏನು? ಅಣ್ಣ ಹೆಂಗೆ 2ನೇ ಮದ್ವೆ ಮಾಡೋ ಉದ್ದೇಶನೇ ಆಗಿದ್ರೆ ಮತ್ಯಾಕ್ ನೀನು ಬಂಗಾರಮ್ಮನ್ ಮನೆ ತವಕ್ ಹೋಗಿದ್ದೆ? ನಾನೇನಾರು ಹೋಗಿರ್ನಿಲ್ಲ ಅಂದಿದ್ರೆ ಆ ಸ್ನೇಹ ಆ ಬಂಗಾರಮ್ಮನ್ಗೆ ನಿನ್ನ ಮಗನ ಮೇಲೆ ದೂರ ಕೊಟ್ಟವಳು ನಾನೇ ಅಂತ ಹೇಳ್ಬಿಟ್ಟಿರೋಳು. ಹೇಳೋದು ಅಟ್ಟೆ ಅಲ್ಲ, ಮಾತಾಡಿ ಅವಳು ಮನ್ಸನ್ನೇನಾರು ಕೇಳಿಸ್ಬಿಟ್ಟಿದ್ರೆ ಆಮೇಲೆ ಬಂಗಾರಮ್ಮ ಸರಿ ತಾಯಿ ನನ್ನ ಮಗಳನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದಿದ್ರೆ ಏನ್ ಮಾಡ್ತಿದ್ದೆ? ವಾ, ಬಂಗಾರಮ್ಮ ಆಟೋನ್ ಸಲಿಸ ಕಳ್ಸ್ಕೊಡ್ತಾರೇನವ? ನಿಂಗ ಅವ್ರ ಮೇಲೆ ಆಟೋನ್ ನಂಬಿಕೆ ಆಯ್ತಾ? ನನಗೆ ನಂಬಿಕೆ ಇರೋದು ಅವಳ ಮೇಲಲ್ಲ ಕಣೆ, ನೇಹನ್ ಮೇಕೆ. ಅವಳ ಮಾತು ಮುಂದೆ ಯಾರು ನಿಲ್ಲಕ್ಕಾಯ್ತದ? ತುಪ್ಪಾಕಿ ಗುಣ್ಣಂಗೆ ಪಟ 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 ಅಂತ ಹೊಡಿತಾಳೆ. ನಿಮ್ಮ ಅಣ್ಣನ ಬದಲು ಏನಾದ್ರೂ ಇವಳು ವಕೀಲಿ ಆಗಿದ್ರೆ ಇರೋ ಬರೋ ಕೇಸ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಬಿಟ್ಟಿರೋಳು. ಅವಳಿಗೆ ಕೊನೆ ಗಂಟ ಅವಳು ಹೋಗಿ ಟೈಮ್ಗೆ ನಾವ್ ಹೆಂಗ್ ಹೋದ್ವಿ ಅನ್ನೋದೇ ಸಂಶಯ. ಗೊತ್ತಾ? ನೀನ್ ಈಟೆಲ್ಲ ಮಾಡ್ತಿದ್ಯಾ ಅಂತ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ಆಟೆಯ ಪಾಪ ಕಣವ ಅಣ್ಣಯ್ಯ. ನಾನು ಪಾಪದೋಳೆ ಕಣೆ. ಈಗ ಅವನು ಹೇಳಿದಕ್ಕೆಲ್ಲ ನಾ ಕೇಳಿದ್ರೆ ಮುಂದಕ್ಕೆ ನಾ ಹೇಳಿದ್ನ ಅವನು ಕೇಳ್ತಾನೆ. ಈಗಾಗಲೇ ಮನೆಗೆ ಬಂದಿದ್ರಲ್ಲ ಗಂಡನ ಕಡೆಯವ್ರು ನೀನ್ ನೋಡಕ್ಕೆ, ಅವರು ಮತ್ತೆ ವಾಪಸ್ ಬರಕ್ಕೆ ಕಾಯ್ತಾವ್ರೆ. ನಿಮ್ಮ ಅಣ್ಣಯ್ಯ ಒಪ್ಪಬೇಕು ಅಟ್ಟಯ್ಯ. ಅವರು ಬೇರೆ ಕಡೆ ಸಂಬಂಧ ಕುದುರೋಷ್ಟಾಗೆ ನಿಮ್ಮ ಅಣ್ಣ ಏನೋ ಒಪ್ಪಿಸ್ಬಿಡ್ಬೇಕು. ಮಾಡ್ತೀನಿ, ಒಂದೊಂದೇ ಹೆಜ್ಜೆ ಮಡಗ್ತೀವಿ. ಬಿಟ್ಬಿಟ್ಟಿನ ಮಾಡ್ತೀನಿ. ಅಣ್ಣಯ್ಯ ಅಂತೂ ಇದಕ್ಕೆ ಒಪ್ಪಕ್ ಚಾನ್ಸೇ ಇಲ್ಲ. ಏ ಮುಚ್ಚೆ ಭಯ, ಆಗಕ್ಕೂ ಮುಂಚೆ ಅಪ್ಸಕನ ನುಡಿತಾಳೆ ನೋಡೆ. ಎಲ್ಲ ಬೀಗಕ್ಕೂ ಒಂದು ಬೀಗದ ಕೈ ಇದ್ದೇ ಇರ್ತದೆ. ನಿಮ್ಮ ಅಣ್ಣಯ್ಯನ್ಗೆ ಅವ್ವ ಮತ್ತೆ ತಂಗಿ ಅನ್ನೋ ಬೀಗದ ಕೈ ನಾವೇಯ. ಅವನ್ನ 9 ತಿಂಗಳು ಹೆತ್ತು ಓದ್ತವಳು ನಾನು ಕಣೆ. ಅವ್ನು ಒಪ್ಸೋದೇನು ಅಷ್ಟು ಕಷ್ಟ ಆಗಕ್ಕಿಲ್ಲ. ಮಗ ಎಲ್ಲಾಕ್ಲ ಬಂದೆ? ಸ್ನೇಹ ನೋಡಿದ್ರೆ ಬೈತಾಳೆ. ಏಯ್,
ಸ್ನೇಹ ಅಕ್ಕ ಅನ್ಲ ಯಾಕಷ್ಟು ಅರ್ಜೆಂಟು ತಡಿಲ ಹೋಗ್ಮಾ ನಿನಗೆ ಭಯ ಆದ್ರೆ ಇಲ್ಲೇ ನಿಂತ್ಕೋ ನಾ ಒಳಕ್ ಹೋಗಿ ಬರ್ತೀನಿ ಸಾನಕ್ಕ ಪುರ್ಸಿ ಬಾರ್ಲ ಒಳಿಕೆ ಇಲ್ಲ ಅಕ್ಕ ಸುಮ ಬಂದವಳಕ್ಕ ಹ್ಞೂ ಆಗ್ಲೇ ಬಂದ್ಲು ಯಾಕ್ಲಾ ಏನಿಲ್ಲ ಸುಮ್ಕೆ ಕೇಳ್ದೆ ಯಾಕ್ಲಾ ಪುರ್ಸಿ ಅವಳು ಬಂದೇಟ್ಗೆ ಕೋಣೆ ಒಳಿಕ್ ಹೋಗಿ ಸೇರ್ಕೊಂಡ್ಲು ನಾವ್ ಏನೇ ಕೇಳಿದ್ರು ಯೋನು ಹೇಳಲಿಲ್ಲ ಅವಳು ಏನಾಯ್ತು ಕಾಲೇಜ್ನಾಗ ಏನಾನ ಗಲಾಟೆ ಆಯ್ತಾ ಗಲಾಟೆ ಏನಿಲ್ಲ ಅಕ್ಕ ಆದ್ರೆ ಖೋಖೋ ದೋಸಿ ಕಾಲೇಜ್ನಲ್ಲಿ ಕಿರಿಕಾಗದೆ ಅದಕ್ಕೆ ಸುಮ್ಮ ಕ್ಲಾಸ್ ಅಟೆಂಡ್ ಮಾಡಕ್ಕಿಲ್ಲ ಅಂತ ಬಂದ್ಬಿಟ್ಟವಳೆ ಮೊದಲೇ ವಯ್ಯ ಸ್ಯಾನೆ ಶಿಸ್ತು ನಾನು ಯಾರ ಕ್ಲಾಸಿಗೆ ಚಕ್ಕರ್ ಹಾಕಿದ್ರು ಆ ವಯ್ಯನ್ ಕ್ಲಾಸಿಗೆ ಸುಮ್ಮನೆ ಕುಂತಿದ್ದಾದ್ರೂ ಬರ್ತೀನಿ ಸುಮ್ಮ ಬಂದಿಲ್ಲ ಅಂತ ಖೋಖೋ ಗ್ಯಾಂಗ್ನವ್ರು ಯಾರು ಬರ್ಲಿಲ್ಲ ಅದಕ್ಕೆ ವಯ್ಯ ಸ್ಯಾನೆ ಹುರ್ಕೊಂಬಿಟ್ಟವನೆ ಕಣಕ್ಕ ಮೇಷ್ಟ್ರೇನಾರ ಇವಳನ್ ಬೋದ್ನೇನ್ಲ ವಯ್ಯಕ್ಕೆ ಇವಳು ಸಿಕ್ರೆ ತಾನೇ ಅವ್ವ ಅವ್ರ ಕೈಗೆ ಸಿಗದೆ ಸೀದಾ ಮನೆಗೆ ಬಂದ್ಬಿಟ್ಟವಳೆ ಓ ಗೊತ್ತಿದ್ದಂಗೆ ಅವಳ ಮಕ್ಕ ಒಳ್ಳೆ ಸಾಸಿವೆ ಸಿಡ್ದಂಗೆ ಸಿಡ್ಗುಡ್ತಿತ್ತು ಆಗ್ಲೇ ಅಂದ್ಕಂಡೆ ಏನೋ ಆಗದೆ ಅಂತ ನಾನು ಮುಖ್ಯವಾಗಿ ಇಲ್ಲಿಗೆ ಬಂದಿದ್ದು ನಾಳೆ ಸುಮಾ ಕ್ಲಾಸಿಗೆ ಬರ್ಬೇಕಾದ್ರೆ ಅಪಾಲಜಿ ಲೆಟರ್ನ ಬರ್ಕೊಂಬರ್ಬೇಕು ಅಂತ ಹೇಳಕ್ಕೆ ಕಣವ ಹಂಗಂದ್ರೇನ್ಲ ಅಂದ್ರೆ ಅವಳು ತಪ್ಪಾಯ್ತು ಅಂತ ಕೇಳಿ ಪತ್ರ ಬರ್ಕೊಂಬರ್ಬೇಕು ಅಂತ ಕಣವ ಯಾರು ಇವಳ ಹ್ಞೂ ಅವ್ವ ಇಲ್ಲಾಂದ್ರೆ ಕ್ಲಾಸ್ಗೆ ಸೇರ್ಸಕ್ಕಿಲ್ಲ ಸರಿನವ ನಾನು ಬರ್ತೀನಿ ಮಗ ಬಾರೋ ತಿಂಡಿ ತಿನ್ಕೊಂಡು ಹೋಗಿವಂತೆ ಅಯ್ಯೋ ಬೇಡವ ನಮ್ಮ ಮಮ್ಮಿಗೆ ಗೊತ್ತಾಯ್ತದೆ ಅದೇನೋ ಗೊತ್ತಿಲ್ಲ ಕಣವ ನಾನು ಇಲ್ಲಿಗೆ ಬರೋ ವಿಷಯ ಎಲ್ಲ ನಮ್ಮ ಮಮ್ಮಿಗೆ ಅದು ಹೆಂಗೆ ಗೊತ್ತಾಯ್ತದೆ ಅಂತಾನೆ ಗೊತ್ತಿಲ್ಲ ಇರ್ಲಿ ಬಿಡು ನಾನು ಬರ್ತೀನಿ ಬಲ ಹೋಗ್ಮಾ ಈಗ ಇವಳು ಸಮಾಧಾನ ಮಾಡೋದೊಂದು ದೊಡ್ಡ ಕೆಲಸ ಹಿಡಿದು ನಡಿ ಅವಳು ತಣ್ಣಗಾದ್ಮೇಲೆ ಮಾತಾಡೋಣ ಬಾ ತಂಗಿವ ಇತ್ತೀಚೆಗೆ ನಿಂತಾವ್ ಮಾತಾಡ್ಬೇಕಾದ್ರೆ ಅಲ್ಲ ನನ್ನಿಂದ ನಿಂಗೆಲ್ಲಿ ಬೇಸರ ಆಗೋಯ್ತದೆ ಅಂತ ದಿಗ್ಲಾಗೋತೈತವ ನಿಂಗೆ ನನ್ನ ಮ್ಯಾಗ ಕೋಪ ಐತೆ ಅನ್ನೋದು ದಿಟ ಆದರೆ ನಾನು ಏನು ಮಾಡ್ಬೇಕಂತ ಹೇಳವ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ಆದರೆ ನೀನು ಹಿಂಗೆ ಅಣ್ಣಯ್ಯ ನಿನ್ ಮೇಲೆ ನನಗೆ ಕೋಪ ಇಲ್ಲ ಅಣ್ಣಯ್ಯ ನನಗೆ ನನ್ನ ಮೇಲೆ ಮತ್ತೆ ಚಂದ್ರ ಮೇಲೆ ಅಷ್ಟೇ ಕೋಪ ಅಣ್ಣಯ್ಯ ನೀನು ನಮ್ಮಿಬ್ಬರ ಪ್ರೀತಿಗೆ ಸಹಾಯ ಮಾಡಿದ್ದನ್ನ ಮರೆತು ನೀನು ನಿನ್ನ ಪ್ರೀತಿನ ಮರ್ತ್ಬಿಡು ಅಂತ ಹೇಳಿದ್ರಲ್ಲ ನನಗೆ ಆ ವಿಷಯ ಕೋಪ ಅಣ್ಣಯ್ಯ ಅಲ್ಲಿ ಅವ್ವ ಪೂರ್ವಿ ಸರಳ ಅತ್ತೆ ಎಲ್ಲರೂ ನೀನು ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಇಲ್ಲಿ ನೀನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಈ ವಿಷಯದಲ್ಲಾದರೂ ಸ್ವಲ್ಪ ಸ್ವಾರ್ಥಿ ಆಗ್ಬೇಕಣ್ಣಯ್ಯ ತುಂಬ ಒಳ್ಳೆಯವನಾಗಕ್ಕೆ ಹೋಗ್ಬೇಡ ನೀನೀಗ ಯಾವ ಪರಿಸ್ಥಿತಿಯಲ್ಲಿದೆಯಾ ಅಂತ ನನಗೆ ಗೊತ್ತು ಅಣ್ಣಯ್ಯ ನೀನು ನನ್ನ ಮತ್ತೆ ಚಂದ್ರನ ಒಂದ್ ಮಾಡಕ್ ಪ್ರಯತ್ನ ಪಡ್ತಿದ್ದೆ ಆದ್ರೆ ಇವಾಗ ನಿನ್ ಪ್ರೀತಿನೇ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡು ಅವ ನಿನ್ಗೂ ಮತ್ತೆ ಪೂರ್ವಿಗೂ ನಿಶ್ಚಿತಾರ್ಥ ಮಾಡೋ ಮಟ್ಟಿಗೆ ಬಂದಾಯ್ತು ಹೀಗೇನ್ ಮಾಡ್ತೀಯಾ ದಿಟ ಹೇಳ್ಬೇಕು ಅಂದ್ರೆ ಮುಂದೆ ಏನು ಮಾಡ್ಬೇಕಂತ ನಂಗೆ ಗೊತ್ತೇ ಇಲ್ಲ ತಂಗಿವ ಎಲ್ಲಿ ತೆಪ್ಪಾಯ್ತು ಅಂತ ಅರ್ಥನೇ ಆಯ್ತಾ ಇಲ್ಲ ಅವಂತವ ನಾನು ಸ್ನೇಹನ ಬಗ್ಗೆ ಹೇಳೋಕ್ಕೂ ಮೊದಲೇ ಅವ್ವ ಪೂರ್ವಿಗೆ ಮಾತು ಕೊಟ್ಬಿಟ್ಟಿದ್ಲು ಆದರೆ ಆ ವಿಷಯ ನಂಗೆ ಗೊತ್ತಾಗೋಷ್ಟಾಗೆ ನನ್ನ ಮನ್ಸಿನಾಗೆ ಸ್ನೇಹ ಒಬ್ಳೆ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೆ ಅರ್ಥ ಆಯ್ತಲ್ಲ ತಂಗ್ಯವ ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ಈಗಲೂ ಸ್ನೇಹಂಗೆ ನನ್ನ ಮ್ಯಾಗ ಪ್ರೀತಿ ಐತಾ ಇಲ್ಲ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅವಳ್ತಾಗ ನನ್ನ ಪ್ರೀತಿ ಹೆಂಗೆ ಹೇಳಿ ಹೇಳದ ಮ್ಯಾಕೆ ನಾನು ಯಾರೋ ಅನ್ನೋದಿಟ್ಟ ಹೇಳಬೇಕಲ್ವೇ ಎಲ್ಲ ಒಟ್ಟಿಗೆ ಹೇಳ್ಬೇಕಂತ ಏನಿಲ್ವಲ್ಲ ಪ್ರೀತಿಸಿದವರು ತಪ್ಪು ಮಾಡಿದ್ರೆ
ಅದನ್ನ ಶಮಿಸೋ ಗುಣ ನಮ್ಮಲ್ಲಿರತ್ತೆ. ಸ್ನೇಹಂಗ್ ನೀನ್ ಇಷ್ಟ ಅನ್ನೋದೇ ಆದ್ರೆ ನೀನ್ ಯಾರ್ ಮಗ ಅಂತ ಅವಳಿಗೆ ಮುಖ್ಯ ಆಗಲ್ಲ ಅಣ್ಣಯ್ಯ. ನೀನ್ ಎಂತವನು, ನಿನ್ ವ್ಯಕ್ತಿತ್ವ ಹೆಂಗಿದೆ, ನಿಜವಾಗ್ಲು ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋದೇ ಮುಖ್ಯ ಅಷ್ಟೇ. ಯಾಕೆ ನಗ್ತಿದ್ಯಾ ಅಣ್ಣಯ್ಯ? ಅಷ್ಟೇ ಮುಖ್ಯ ಆಗಿದ್ರೆ ಈಟೊತ್ತಿಗೆ ನೀನು ಪಾವನ್ ಜೊತೆ